ಬಹು ಸಂಭ್ರಮದ ದಿನ. ಗುರುದೇವರು ನಮ್ಮೊಡನೆ ಧರೆಗಿಳಿದು ಬರುವ ಸಂತೋಷದ ದಿನ. ಕರುಣಾಳು ಗುರುದೇವ, ಚಿಂತೆಗೆ ಚಿಂತಾಮಣಿ, ಕಲ್ಪತಕ್ಕೆ ಕಲ್ಪವೃಕ್ಷ, ಕಾಮತಕ್ಕೆ ಕಾಮಧೇನು ಆದ ದಯಾಳು ಗುರುದೇವ. ನಿನ್ನ ಹೃದಯವೆಷ್ಟು ಪರಿಶುದ್ಧ, ಅಂತಃಕರಣವೆಷ್ಟು ಮೃದು. ದೇವಾದಿದೇವ ಮಹಾದೇವ, ಈ ಬಡಭಟ್ಟ ಬಾಲಕರ ಭಾವಭಕ್ತಿಯ ಶಿರಸಾಷ್ಟಾಂಗ ಪ್ರಣಾಮಗಳು. ಮಹಾತ್ಮ ಅಮರಚಿತ್ತ, ನಿನಗೆ ನನ್ನ ನಮಸ್ಕಾರ. ಶುಭವಾಗಲಿ ಹೇಳುವ ತೋರಿಸಿದ್ದ ಬೇಗನೆ ಸಿದ್ಧನಾಗು ಭೂಲೋಕಕ್ಕೆ. ಬೇಗನೆ ನೆರವು ತೋರಿಸಿದ್ದ. ಗುರುಗಳು ಕೂಡ ಸನ್ನದ್ಧರಾಗಿಯೇ ನಿಂತಿದ್ದಾರೆ. ಬೇಗನೆ ನಡಿ. ನಮ ಶಿವಾಯ ನಮ ಶಿವಾಯ ಶಿವ ಶಿವ ನಮ ಶಿವಾಯ ನಮ ಶಿವಾಯ ಶಿವ ಶಿವ ಗುರುಗಳು ಕೂಡ ಸನ್ನದ್ಧರಾಗಿ ನಿಂತಿದ್ದಾರೆ. ಅಪ್ಪ ಏನ್ರಿ ನೀವು ಹೇಳಿದ್ರ? ಕಂಬಳಿ ಹೊಂದಿರಿ, ಕೈಯ ಬೆತ್ತ ಎಂಟಿಗಿರಿ ಮಾರಿಗಳಲ್ಲ ಗೊತ್ತಾಗುತ್ತಿದ್ದ. ಸಂತೋಷದಿಂದ ಕುಣಿದಾಡುವಂತಾಗಿ ಆನಂದ ಪರಮಾನಂದ ಆನಂದ ಪರಮಾನಂದ ನನ್ನ ಭಕ್ತಿ ಸೇವೆಯ ಫಲವು ಲಭಿಸಿದೀಗ ನನ್ನ ಭಕ್ತಿ ಸೇವೆಯ ಫಲವು ಎಂದು ಲಭಿಸಿದೀಗ ಆನಂದ ಪರಮಾನಂದ ಆನಂದ ಪರಮಾನಂದ ಗುರುದೇವ ಎಲ್ಲರನ್ನೇ ನನಗೆ ಇಳಿದು ಬರುವುದರಿಂದ ಗುರುದೇವ ಎಲ್ಲರನ್ನೇ ನನಗೆ ಇಳಿದು ಬರುವುದರಿಂದ ನನ್ನ ಭಕ್ತಿ ಸೇವೆಯ ಫಲವು ಲಭಿಸಿದೀಗ ನನ್ನ ಭಕ್ತಿ ಸೇವೆಯ ಫಲವು ಸದಾ
ಕೈಲಾಸಪತಿಯಾದ ಮಡನ ಧರೆಗಿಳಿದು ಬರುತ್ತಿರಲು ಮೇಲೆ ಇದಕ್ಕಿಂತ ಆನಂದ ಇನ್ಯಾವುದನ್ನು ಯಪ್ಪ ಅಂಬಳಿ ಮೂರ್ ಬೆಳೆ ಪಟ್ಟದವಲ್ರಿ ಇದೇನ್ರಿ ಯಾತಾತ್ರಿ ಚಿನ್ನ ಸುಧಾರಿಸಿದ್ದ ಇದು ಸಾಮಾನ್ಯ ಕಂಬಳಿಯಲ್ಲ, ಅತಿ ಶ್ರೇಷ್ಠ ಕಂಬಳಿಯಾಗಿದೆ. ಶ್ರೀಮೂರ್ತಿಗಳ ಆಶೀರ್ವಾದದ ಹೊರತು 3 ಬಿಳಿ ಪಟ್ಟಿಗಳಾಗಿ ಗೊತ್ತಾಗುತ್ತಿಲ್ಲ. ಮತ್ತೊಂದ್ ಸಣ್ಣ ಗೆರಿ ಐತಲ್ರಿ ಅದೇ ಹತ್ತಿರ ಚೇನ್ರಿ ಯಪ್ಪ ಸುಧಾರಿಸಿದ್ದ ಇದು ಶಿವನರ್ದಂಗಿ ಜಗನ್ಮಾತೆ ಜಗದಂಬೆ ಪಾರ್ವತಿ ದೇವಿ ಹರಕೆಯ ಮುತ್ತಿನ ಗುರುತಾಗಿದೆ ಗೊತ್ತಾಗುತ್ತಿಲ್ಲ. ನಿಮ್ ಭಕ್ತಿ ಪರೀಕ್ಷೆ ಮಾಡಿ ಸೋತು ಹೋದ ಪಾರ್ವತಮ್ಮ ನಿಮ್ಗ ಆಶೀರ್ವಾದ ಮಾಡಿದಾಳೆ. ಹೌದು ಗೊತ್ತಾಗುತ್ತಿದ್ದ, ಆಶೀರ್ವಾದ ಮಾಡಿದರು. ಮತ್ತೆ ಮೇಲೆ ದೊಡಮರದ ಪರೀಕ್ಷೆಗಾಗಿ ಹುಲಿ ಗಿಣ್ಣದಾನ ಹೇಳಿದರು. ನಾನು ಭಯಪಡದೆ ಹುಲಿ ಗುಡ್ಡಕ್ಕೆ ಹೋಗಿ ಹುಲಿ ಗಿಣ್ಣದಾರು ತಂದು ಕೊಟ್ಟರು ಗೊತ್ತಾಗುತ್ತಿಲ್ಲ. ಹುಲಿ ನಿಮ್ಮ ತಿನ್ನ ಬಂದಿರ್ಬೇಕಲ್ರಿ ಅಪ್ಪ ಎಲ್ಲ ಬರಲಿಲ್ಲ. ನಾನು ಹುಲಿ ಗುಡ್ಡಕ್ಕೆ ಹೋದಾಗ ಹುಲಿ ಪ್ರಸೂತಿ ವೇದನೆಯಿಂದ ಬಳಲುತ್ತಿತ್ತು. ನನ್ನ ನೋಡಿದೊಡನೆ ಅವರ ಪ್ರಸವ ವೇದನೆ ದೂರ ಆಗಿ ನಿರಂತರವಾಗಿ ಈದು ಬಿಟ್ಟಿದ್ದು ಗೊತ್ತಾಗುತ್ತಿದ್ದ. ಯುವ ವ್ಯಾಧಿಯ ತ್ರಾಸ ಇಂಥ ದೊಡ್ಡವ್ರ ದರ್ಶನದಿಂದ ದೂರ ಆಯ್ತೆಂದು ತಿಳಿದು ತಾನಾಗೆ ತನ್ನ ಗಿಣ್ಣವನ್ನು ನಿಮಗೆ ಕೊಟ್ಟಲೇಬೇಕು. ಹೌದು ಗೊತ್ತಾಗುತ್ತಿದ್ದ. ಗಿಣ್ಣದಾರು ಕೊಡುವುದಲ್ಲದೆ ತನ್ನ ಮರಿಗಳನ್ನು ಎತ್ತಿಕೊಂಡು ಹೋಗಲು ಅನುಮತಿ ಸೂಚನೆಯನ್ನು ಸೂಚಿಸಿತು. ಕೂಡಲೇ ಬಂದು ಹುಲಿ ಮರಿಗಳನ್ನು ತಾಯಿ ಮುಂದಿಳಿಸಿ ಹುಲಿ ಗಿಣ್ಣದಾರು ಒಪ್ಪಿಸಿದರು. ಆಗ ಆನಂದಿತಳಾಗಿ ತನ್ನ ಮುದ್ದಿನ ಗುರುತನ್ನು ಈ ಕಂಬಳಿ ಮೇಲೆ ಎಳೆದು ಹರಿಕೆ ಕೊಟ್ಟು ಕಳಿಸಿದಳು ಗೊತ್ತಾಗುತ್ತಿದ್ದ. ನೀವು ಮಹಾ ಭಾಗ್ಯವಂತರಪ್ಪ. ಶ್ರೀಮಾತೆಯ ಆಶೀರ್ವಾದದ 3 ಬೇಲಿನ ಪಟ್ಟಿ ಆ ಕಿರಿಚಮ್ಮನ ಮುತ್ತಿನಲ್ಲಿ ಮೂಡಿಸಿಕೊಂಡು ತಂದಿರು ಕಂಬಳಿ ನಿಮ್ಮ ಹೆಗಲಿಗೆ ಬಂದದಂದು ಬಳಕ ಈ ಕಂಬಳಿ ಶಕ್ತಿ ಬಹಳ ರಂಗಾಯ್ತು. ನೋಡಿ ಗೊತ್ತಾಗುತ್ತಿದ್ದ. ಯಾವ ಕಾಲಕ್ಕೆ ಬಹಳ ದಿವಸ ಮಳೆ ತೆಗೆದು ಈ ಜಗದ ಜನರಿಗೆ ತೊಂದರೆಯಾಗ ಹತ್ತಿದಾಗ ಶ್ರೀಮೂರ್ತಿಗಳ ಹೆಸರನ್ನು ಉಚ್ಚರಿಸಿ ಪಾರ್ವತಿ ಈ ಕಂಬಳಿಯನ್ನು ಬೀಸಿದ ವರುಣನು ಪ್ರಸನ್ನನಾಗಿ ಮಳೆ ಸುರಿಸುವನೇ ಗೊತ್ತಾಗುತ್ತಿದ್ದ. ನೀ ಬಹಳ ದೊಡ್ಡಮ್ಮ, ನಿನ್ನ ಮೈಮನೆ ಯಾರಿಗೆ ತಿಳಿಯಂಗಿಲ್ಲಮ್ಮ. ಅಯ್ಯ ಪಾರ್ವತಮ್ಮ, ನಿನ್ನನ್ನು ಎಟ್ಟು ಕೊಂಡಾಡಲೇ ಕಡಿಮೆ ತಾಯಿ. ಇದೇನೇ ಗೊತ್ತಾಗುತ್ತಿದ್ದ. ಇದು ನನಗೆ ನನ್ನ ಇದೇನು ವಿಚಿತ್ರ. ಹೌದು ಮಾತ್ರವೇ ಇದೇ ಕಾಲ ತಪ್ಪಳ ಎಲ್ಲಿ ಮಾಯಾಗಿರಬೇಕು ಗೊತ್ತಾಗುತ್ತಿದ್ದ. ಕಾರಣವಾಯಿ ಗುರುದೇವರು ನಿಜವಾಗಿ ಮಾಯವಾಗಿದೆ. ನಾನು ಮೂರ್ಖತನ ಮಾಡಿ ಗುರುದೇವರು ಹೊರಗೆ ನೋಡಬಾರದೆಂದು ಕಟ್ಟಾಜ್ಞೆ ಮಾಡಿದ್ದರು. ಗುರುದೇವರು ಹೊರಗೆ ನೋಡಬಾರದೆಂದು ಕಟ್ಟಾಜ್ಞೆ ಮಾಡಿದ್ದರು. ಅದನ್ನು ಅರಿಯದೆ ನನ್ನ ಆನಂದದ ಮರದಲ್ಲಿ ಹೊರಗೆ ನೋಡಿದರು. ಅದಕ್ಕಾಗಿ ಅವರು ಮಾಯವಾಗಿ ಬಿಟ್ಟರು. ಇನ್ನೇನು ಮಾಡಲಿ ಕಾಣುತ್ತಿದ್ದ. ಹೇಗೆ ಮಾಡಿ ಮಾಯವಾದಯ ಮಾಯವಾದಯ ಗುರುವೇ ಮಾಯವಾದಯ ಮಾಯವಾದಯ ಗುರುವೇ ಮಾಯವಾದಯ ಮಾಯವಾದಯ ಮಾಯವಾದಯ
ಹೇಗೆ ಮಾಡಿ ಗುರುದೇವರು ನಿಜವಾಗಿ ಮಾಯ ಮಾಡಿದರು. ನಿಮಗೆ ಮಾಡುವ ವಚನವನ್ನು ಬರೆದು ನೋಡಿದೆ. ನಿಮಗೆ ಮಾಡುವ ವಚನವನ್ನು ಬರೆದು ನೋಡಿದೆ. ನೀನು ನನ್ನ ಪರಾಣ ಮನ್ನಿಸು ನೀನು. ನೀನು ನನ್ನ ಪರಾಣ ಮನ್ನಿಸು ನೀನು. ಮಾಯವಾದಯ ಮಾಯವಾದಯ ಮರುವೆ ಮಾಯವಾದಯ ಮಾಯವಾದಯ ಇನ್ನೇನು ಮಾಡಲಿ ಗೊತ್ತಾಗುತ್ತಿದ್ದ ಹೇಗೆ ಮಾಡಲಿ? ದುಃಖಿಸಿದೆ. ತುಂಬ ದುಃಖ ಕಂಡು ನನಗೂ ದುಃಖ. ಗಟ್ಟಿ ಮನಸ್ಸು ಮಾಡಿಯ ಗುರುವಿನ ಕೊಂಡ ಸಹಾಯ ಬರುವಡುತ್ತದೆ. ಚಂಚಲಂ ಹೀಮನ ಪ್ರಮಾತಿ ಫಲವದ್ರಣಂ ತಸ್ಯಾಹಂ ಮನ್ಯವಾಗಿರುವ ಸೂಸ್ಕರ ಗೊತ್ತಾಗುತ್ತಿದ್ದ ಗಟ್ಟಿ ಮನಸ್ಸು ಮಾಡುವುದೆಂದರೆ ಬಹಳ ಬಿಗಿಯಾದ ಕೆಲಸ. ಗೊತ್ತಾಗುತ್ತಿದ್ದ ಬಹಳ ಬಿಗಿಯಾದ ಕೆಲಸ. ಮಹಾಯೋಗಿ ಮನು ಮುನಿಗಳಿಗೆ ವಶವಾಗದ ಇಷ್ಟು ಫಲಚಂಚಲ ಮನಸ್ಸು ನನ್ನಂತವನಿಗೆ ವಶವಾಗುವುದೇ? ಗೊತ್ತಾಗುತ್ತಿದ್ದ ಉರಿಯುವ ಗಂಡದಲ್ಲಿ ನಿಲ್ಲಬಹುದು, ಹಸಿದ ಹುಲಿಯನ್ನು ವಶಪಡಿಸಿಕೊಳ್ಳಬಹುದು, ಕರಡಿ ಕಾಳಿಕ ಹಿಡಿದು ಬೇಕಾದಾಗ ಆಡಿಸಬಹುದು. ಆದರೆ ಈ ಚಪಲ ಚಂಚಲ ಮನಸ್ಸನ್ನು ತಮ್ಮ ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದು ಬಹುದು ಶಾತದ ಕೆಲಸ. ನಿಮ್ಮಂತ ಭಾಗ್ಯ ಮನುಷ್ಯರು ಎಲ್ಲರೂ ಸಾಧಿಸೋದು. ನಾ ಹೇಳ್ತೀನಿ ಕೇಳಿ, ಚಲೋ ಮನಸ್ಸು ಮಾಡಿ ಆ ಕುಡಿಯುಣ್ಣೆ ಗಾಯ ಬರ್ತಾರ. ನೋಡ್ರಿ ನನ್ನ ಮಾತು ಕೇಳಿ, ಚಲೋ ಮನಸ್ಸು ಮಾಡಿ ಆ ಕುಡಿಯುಣ್ಣೆ. ಹೌದು ಗೊತ್ತಾಗುತ್ತಿಲ್ಲ ನೀನನ್ನು ಮಾತು ಸತ್ಯ. ಕುರುಡನಿಗೆ ದಾರಿ ತೋರಿದಂತೆ ಸೂಕ್ತ ಮಾರ್ಗ ತೋರಿಸಿ ಗೊತ್ತಾಗುತ್ತಿದ್ದ. ಪರೀಕ್ಷೆ ಮಾಡಿ ಹತ್ತಿರಲಕ್ಕಾಗಿ ಬಡತನ ತಕ್ಕಂದು ದುಃಖಿಸುವುದೇ. ಸಂಜೀವನ ಕಟ್ಟಿ ಕೈಯಲ್ಲಿಲ್ಲಕ್ಕಾಗಿ ನಮ್ಮಂತ ಪಾಪರ ಜನ ದುಃಖಿಸಬೇಕು. ನಿಮ್ಮಂತ ದೊಡ್ಡವರು ಹೇಗೆ ದುಃಖಿಸಿರಾಗಿರುತ್ತದೆ. ಹೌದು ಗೊತ್ತಾಗುತ್ತಿದ್ದ ನೀನನ್ನು ಮಾತು ಸತ್ಯ. ಹಲಾಳಿಸುತ್ತ ಕುಳಿತುಕೊಳ್ಳುವುದಕ್ಕಿಂತ ಸುಗುಣವನ್ನು ದೂರ ಮಾಡಿಕೊಂಡು ದೂರದರ್ಶಿತವನ್ನು ಅಳಿದುಕೊಂಡು ಅಳಿಮನವನ್ನು ಅಳಿದು ಜಗದ್ಭರಿತ ಭಗವಂತನನ್ನು ಅನನ್ಯ ಭಾವದಿಂದ ಪ್ರಾರ್ಥಿಸಿ ಪ್ರತ್ಯಕ್ಷ ಮಾಡಿಕೊಳ್ಳುವುದೇ ತ್ರಿಶೂಲಧಾರಿ ಚಂದ್ರಮೌಳಿ. ಈ ನಿನ್ನ ಬಡಭಕ್ತ ಬಾಲಕನ ಚಿಕ್ಕ ತಪ್ಪನ್ನು ಮನ್ನಿಸಿ ನೋಡು ದೇವ. ಗುರುದೇವ, ನಿನ್ನ ಮುಖ ಕಾಣದೆ ದುಃಖ ಕಾಣದವನಾಗಿದ್ದೇನೆ. ಅಭವ ಮುಖಲು ಗುರುದ ಭವಾನಿ ಗುರುದ ಭವಾನಿ ನಿನ್ನ ಮುಖ ಕಾಣದೆ ದುಃಖ ಕಾಣದವನಾಗಿದ್ದೇನೆ. What is the
ಗುರುಭವಾನಿ ಎಲೋ ವಚನಗ್ರಸ್ತ, ಒಟ್ಟಾಟದ ಪಾಲಿಸುವುದಾದರಿಂದಲೇ ನಿನ್ನ ಕಡೆಯಿಂದ ನೀನೆಂದ ದುರ್ಬಲವನವನು. ನಿನ್ನ ಬೆನ್ನ ಹತ್ತಿ ಬಂದದ್ದು ನನ್ನದೇ ದುಷ್ಕರ್ಮವಾಗಿದೆ. ಗುರುದೇವ, ಎಷ್ಟಾದರೂ ನಾನು ನಿಮ್ಮ ಕಿಂಕರ. ನಿಮ್ಮ ಮಾಯಾ ವಿರೋಧ ಜಾಲವು ನನ್ನ ಸಂಬಂಧ ಮತ್ತಿಗೆ ಹೇಗೆ ತಿಳಿಯಬೇಕು? ಮನ್ನಿಸು ದೇವ, ನನ್ನ ಅಪರಾಧವನ್ನು ಮನ್ನಿಸಿ ಪಡೆಯುತ್ತದೆ. ದೇವ, ನಿಮ್ಮ ಪಾದ ಪಿಡಿದು ನೀನು ನನಗೆ ಕೊಟ್ಟ ವಚನ ಪ್ರಕಾರ ನಡೆದುಕೊಂಡಿದ್ದರೆ ಯಾವ ಆತಂಕವಿಲ್ಲದ ನಿನ್ನ ಜೊತೆಗೂಡಿ ಮಾಯದ ಗುಡ್ಡಕ್ಕೆ ಬರುತ್ತಿದ್ದೆ. ಈಗ ನಾನು ನಿನ್ನ ಸ್ಥಳ ಶಿವಂಪುರ, ಇದೇ ಬಂದ್ಯ ಮಾಯಿ ಮತನಾಪುರ ಎಂದು ಈ ಲೋಕವೆಲ್ಲ ಪ್ರಖ್ಯಾತಿ ಪಡೆಯುವರು. ನಾನು ನನ್ನ ರೂಪವನ್ನು ಬದಲಿಸಿ ಸೋಮಲಿಂಗನೆಂಬ ನಾಮ ಧರಿಸಿ ಇದೇ ಸ್ಥಳದಲ್ಲಿಯೇ ನೆಲೆಸುತ್ತೇನೆ. ಅದಕ್ಕಾಗಿ ನಾನು ಇಲ್ಲಿಂದ ಕದಲಲಾರೆ, ಅಮೋಘಸಿತ ಕದಲಲಾರೆ. ದೇವ, ನೀವು ಬರಲಿದ್ದರೆ ನನಗೆ ಆಜ್ಞಾಪಿಸಿದ ಭಕ್ತಿಯ ಪ್ರಸಾರ ಕಾರ್ಯ ಹೇಗೆ ಸುಸೂತ್ರವಾಗಿ ನಡೆಯಬೇಕು. ದೇವ, ಗುರು ಶಿಷ್ಯರಿಬ್ಬರು ಜೊತೆಗೂಡಿ ಭಕ್ತಿ ಪ್ರಸಾರ ಮಾಡಿ ಹತ್ತಿರ ಅದಷ್ಟು ಸೊಬಗು, ಅದಷ್ಟು ಸುಲಭ. ಇನ್ನೇನು ನಾನು ಬರುವುದಿಲ್ಲ, ಇಲ್ಲಿಯೇ ನೆಲೆಸುತ್ತೇನೆ. ನೀನು ನಿನ್ನ ವಾಸಸ್ಥಾನವಾದ ಮಾಯದ ಗುಡ್ಡದಲ್ಲಿಯೇ ನೆಲೆಸು. ಕೈಲಾಸದಲ್ಲಿದ್ದಾಗ ಪ್ರತಿನಿತ್ಯ ನಿಯಮದ ಪೂಜೆಯನ್ನು ಹೇಗೆ ಜರುಗಿಸುತ್ತಲಿದ್ದೇವೆ, ಅದರಂತೆ ಪ್ರತಿನಿತ್ಯ ನಿನ್ನ ಮಾಯದ ಗುಡ್ಡದಿಂದ ನನ್ನ ಶಿವಂಪುರ ಸ್ಥಾನಕ್ಕೆ ಬಂದು ನನ್ನ ನಿತ್ಯ ನಿಯಮದ ಸತ್ಯದ ಪೂಜೆಯನ್ನು ಜರುಗಿಸಬೇಕು. ಅಂದರೆ ನಿನ್ನ ಮನದಿಚ್ಚೇನೆಲ್ಲ ಕೈಗೂಡಿಸಿಕೊಳ್ಳಲು ಕಂದ. ಇದೇನು ದೇವ, ಇಲ್ಲಿಯವರೆಗೆ ಬಂದು ಎಂತಾದೊಂದು ಸಣ್ಣ ತಪ್ಪಿಗೆ ಈ ಪರಿ ಶಿಕ್ಷಿಸುವುದೇ? ಬೇಡ ದೇವ, ಬೇಡ. ನನ್ನೊಡನೆ ಮಾಯದ ಗುಡ್ಡಕ್ಕೆ ಬಂದು ನನ್ನನ್ನು ಕಾಪಾಡು ಶ್ರೀ ಸತ್ಯ ಸೋಮೇಶ್ವರ, ಕಾಪಾಡು ಶ್ರೀ ಸತ್ಯ ಸೋಮೇಶ್ವರ. ನಂದಿ ವಾಹನ ಪಾವನ ಚರಣ, ನಂದಿ ವಾಹನ ಪಾವನ ಚರಣ. ನಂಬಿದೆ ನಾಯಿ ಕಾಪಾಡು ಶ್ರೀ ಸತ್ಯ ಸೋಮೇಶ್ವರ, ಕಾಪಾಡು ಶ್ರೀ ಸತ್ಯ ಸೋಮೇಶ್ವರ. ಸೋಮೇಶ್ವರ ಸತ್ಯ ಸೋಮೇಶ್ವರ, ಸೋಮೇಶ್ವರ ಸತ್ಯ ಸೋಮೇಶ್ವರ, ಸೋಮೇಶ್ವರ ಸತ್ಯ ಸೋಮೇಶ್ವರ, ಸೋಮೇಶ್ವರ ಸತ್ಯ ಸೋಮೇಶ್ವರ. ಕಾಪಾಡು
ತನಕ ಬೇಕೆಂದು ನಾ ಬೇಡೆನು ನನಗಾಗಿ ಏನನ್ನು ನಾ ಬೇಡೆನು ತನಕ ಬೇಕೆಂದು ನಾ ಕೇಳೆನು ನೀನೆಯು ನೀನಿರುವ ನುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯಾಗಲಿ ಕಾಪಾಡು ಶ್ರೀ ಸತ್ಯ ಕಾಪಾಡು ಶ್ರೀ ಸತ್ಯ ಸೋಮೇಶ್ವರ 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 ಹರೇ ಸೋಮೇಶ್ವರ ಸೋಮೇಶ್ವರ ಗುರುವೇ ಸೋಮೇಶ್ವರ ಸೋಮೇಶ್ವರ ಶಿವನೇ ಸೋಮೇಶ್ವರ ಶಿವನೇ ಸೋಮೇಶ್ವರ ಗುಡ್ಡಕ್ಕೆ ಬಂದು ನನ್ನನ್ನು ಹಾಗೆ ಹಠ ಹಿಡಿದು ಮರದ ಬೇಡ ಕಂದ. ಕೊಟ್ಟ ವಚನಕ್ಕೆ ನೀನೇ ತಪ್ಪಿ ನಡೆದಿರು, ಇದಕ್ಕೆ ನಾನೇನು ಮಾಡಲಿ? ಇಗೋ ಕೇಳು, ನಿನ್ನ ಮನಸ್ಸಿನ ಸಮಾಧಾನಕ್ಕಾಗಿ ಇನ್ನೊಂದು ವರವನ್ನು ದಯಪಾಲಿಸುತ್ತೇನೆ, ಕೇಳು ಕಂದ. ಅದೇನು ದೇವ, ನನ್ನನ್ನು ಎತ್ತಿ ಹಿಡಿದು ಪಾಲಿಸುವಂತಿದ್ದರೆ ಉಳಿತಾಗುವುದು ದೇವ. ಇದೇನು ನಿನಗೆ ಕೆಡಕಾಗುವ ವಿಷಯವಲ್ಲ ಕಂದ. ಮುಂದೆ ನಿನ್ನ ಉದರದಿಂದ 4 ಧರ್ಮರು ಉದಯಿಸುವಂತೆ ವರವನ್ನು ಕರುಣಿಸುತ್ತೇನೆ. ಆ 4 ಧರ್ಮರೊಳಗೂಡಿ ನನ್ನ ನಿತ್ಯ ನಿಯಮದ ಸತ್ಯದ ಪೂಜೆಯನ್ನು ಮರೆಯದೆ ಸದಾ ಸಂತೋಷದಿಂದಿರುತ್ತದೆ. ಎಲ್ಲವೂ ನಿಮ್ಮನ್ನೇ ಕೂಡಿದೆ. ನಿನಗೆ ಕಂಡ ಕಲ್ಯಾಣವಾಗಲಿ ಅಮೋಘಸಿದ್ದ. ನಿನಗೆ ವಿಧಿಸಿದ ಭಕ್ತಿ ಪ್ರಸಾರ ಕಾರ್ಯವನ್ನು ನನ್ನ ಮೇಲೆ ಭಾರ ಹಾಕಿ ನಿಶ್ಚಿತವಾಗಿ ಪ್ರಯತ್ನ ಪಡು. ಯಾವ ವ್ಯಾಮೋಹಕ್ಕೆ ಒಳಗಾಗದಿರು. ಈ ವಿಶಾಲವಾದ ಜಗತ್ತಿನ ಮಾಯಾದಾಟ ಬಲು ವಿಚಿತ್ರವಿದೆ. ಯಾವುದಾದರೊಂದು ಸನ್ನಿವೇಶ ಸಾಧಿಸಿದಲ್ಲಿ ಮಾಯಾಜಾಲ ಪ್ರಸರಿಸಿ ತನ್ನ ಕೈವಳ ಸಾಧಿಸಿಕೊಳ್ಳದೆ ಬಿಡಬಹುದು ಎಚ್ಚರ. ಇನ್ನು ಮೇಲೆ ನಿನ್ನ ಕಣ್ಣಿಗೆ ಬೀಳದಂತೆ ಮಾಯವಾಗಿರುತ್ತೇನೆ. ನೀನು ನೆನೆಸಿದಾಗ ಮಾತ್ರ ಪ್ರತ್ಯಕ್ಷನಾಗುತ್ತೇನೆ. ಇದು ನನ್ನ ಆಶೀರ್ವಾದ. ತಥಾಸ್ತು ಕಂದ. ನನ್ನ ಗುರು ಸೋಮಲಿಂಗೇಶ್ವರರು ಹೇಳಿದ ಪ್ರಕಾರ ನಾನು ಇದೇ ಮಾಯಳ ಗುಡ್ಡದಲ್ಲಿಯೇ ಕಾಲ ಕಳೆಯುತ್ತೇನೆ. ಗುರುವಿನ ಆಜ್ಞೆಯಂತೆ ಭಕ್ತಿ ಪ್ರಸಾರ ಮಾಡುತ್ತಾ ಭಕ್ತರನ್ನು ಉತ್ತರಿಸುತ್ತ ಸದಾ ಗುರುನಾಮ ಜಪಿಸುತ್ತ ಆನಂದದಿಂದ ಇದೇ ಮಾಯದ ಗುಡ್ಡದಲ್ಲಿಯೇ ಕಾಲ ಕಳೆಯುತ್ತೇನೆ. ದೇವ, ನಾನು ನಿಮ್ಮ ಆಶ್ರಮವಾಸಿ, ಸದಾ ನಿಮ್ಮ ಸೇವೆಯನ್ನು ಮಾಡು. ನಿಮ್ಮ ಜೊತೆಯಲ್ಲಿ ಈ ಗುಡ್ಡಗಾಡು ಎಷ್ಟೊಂದು ಸುಂದರವಾಗಿದೆ ನೋಡುತ್ತಾ. ಹೌದು ಮಾತ್ಮರೇ, ಚಾರುತ್ಯ ಕೋಲ ಪಕ್ಷಿಗಳ ಚಿಲುಪಿಲಿ ನೀನಾದ ಕೋಗಿಲೆಗಳ ಇಂಪಾದ ಸಂಗೀತ, ನವಿಲು ನಾಟ್ಯ, ಇದು ಅಲ್ಲದೆ ಎಲ್ಲೆಲ್ಲೂ ಪಸರಿಸಿರುವ ಒಂದು ಪೂಜೆಯಲ್ಲಿ ಹಸಿರು ದೂರಷ್ಟು ನಡೆಯುವಂತೆ ಭಾಷವಾಗುತ್ತದೆ ಗೊತ್ತಾಗುತ್ತಿದ್ದ. ಎಳೆ ಎಳೆ ಬಣ್ಣದ ಮಾವಿನ ಚಿಗುರೆಲೆಗಳು ಹೆಬ್ಬಾಗಿಲಿಗೆ ತೋರಣ ಕಟ್ಟಿದಂತಿದೆ. ಇಂತಹ ಸುಂದರವಾದ ಸ್ಥಳದಲ್ಲಿ ಶಿವಜಾನೆ ಮಾಡುತ್ತಾ ನಿಶ್ಚಿಂತೆಯಾಗಿ ತಂಗಬಹುದು ಗೊತ್ತಾಗುತ್ತಿದ್ದ. ಆಗಲಿ ತಂದೆ, ತಮ್ಮಿಚ್ಛೆಯಂತೆ ಆಗಲಿ. ನೋಡು ಗೊತ್ತಾಗುತ್ತಿದ್ದ, ಆ ಶಿವನ ಕೃಪೆ ಸದಾ ನಮ್ಮ ಮೇಲೆ ಇದ್ದೇ ಇರುತ್ತದೆ ಗೊತ್ತಾಗುತ್ತಿದ್ದ. ಈಗ ನನ್ನ ಗುರುಗಳ ಪೂಜೆಯ ಸಮಯವಾಯಿತು. ಸೂರ್ಯೋದಯವಾಗುವುದರೊಳಗಾಗಿ ನಾನು ನನ್ನ ಗುರು ಪೂಜೆಯನ್ನು ಮುಗಿಸಿಕೊಂಡು ಬರಬೇಕು. ನಾನು ಮಾಡುತ್ತಿರುವ ಗುರು ಪೂಜೆ ಯಾರ ದೃಷ್ಟಿಗೂ ಬೀಳಬಾರದು ಗೊತ್ತಾಗುತ್ತಿಲ್ಲ. ಗುರುವೇ, ತಾವು ಮಾಡುತ್ತಿರುವ ಗುರು ಪೂಜೆಯನ್ನು ಅಕಸ್ಮಾತ್ ಯಾರಾದರೂ ನೋಡಿದರೆ ಗೊತ್ತಾಗುತ್ತಿದ್ದ. ನಾನು ಮಾಡುತ್ತಿರುವ ಗುರು ಪೂಜೆಯನ್ನು ಅಕಸ್ಮಾತ್ ಯಾರಾದರೂ ನೋಡಿದರೆ ಆ ಮಹನೀಯರು ಸಾಕ್ಷಾತ್ ದೇವವಂಶ ಸಂಭೂತರೆಂದು ತಿಳಿಯಬೇಕಾಗುತ್ತಿದ್ದ. ಗೊತ್ತಾಗುತ್ತಿದ್ದ. ಈಗ ನಾನು ಗುರುಗಳ ಪೂಜೆಗೆ ಮಾಡುತ್ತೇನೆ. ನಾನು ಆ ಗುರು ಪೂಜೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ನೀನು ನಿನ್ನ
ಸಕಲ ಕಾರ್ಯಗಳನ್ನು ಮಾಡಿ ಮುಗಿಸುವ ತೋರಿಸಿದ ಆಗಲಿ ತಂದೆ ನಿಶ್ಚಯ ಆಗಲಿ. नमो देवा नमो भगवान नमो दादलोला नमो सोमनाथ
Namo